ಬೆಂಗಳೂರು ದಕ್ಷಿಣ ತಾಲೂಕಿನ ಚೆನ್ನೈನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೈರಿಯಲ್ಲಿ ಕಾರ್ಯದರ್ಶಿ ಜೆಎಂ ಪುಟ್ಟರಾಜು ಅವರು ಹಾಲಿನ ಚೀಟಿ ವಿತರಿಸುವಲ್ಲಿ ಭಾರೀ ಗೋಲ್ಮಾಲ್ ನಡೆಸಿರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಸಾರ್ವಜನಿಕರಿಂದ ಹಾಲು ಸ್ವೀಕರಿಸುವ ಸಂದರ್ಭದಲ್ಲಿ ಒಂದೇ ಹಾಲಿನ ಚೀಟಿಯನ್ನು ಬೇರೆ ಬೇರೆ ಜನರಿಗೆ ನೀಡುವ ಮೂಲಕ ಡೈರಿಗೆ ಬರಬೇಕಾದ ಆದಾಯವನ್ನು ಭ್ರಷ್ಟಾಚಾರ ಮಾಡಿ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ರೈತ ಹರೀಶ್ ಅವರು ಆರೋಪಿಸಿದರು. ಈ ಮೂಲಕ ಸಂಗ್ರಹಿಸಿದ ಹಣವನ್ನು ಮೋಜು ಮಸ್ತಿಗಾಗಿ ಬಳಸಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಸಂಬಂಧಪಟ್ಟ ಬೆಮ್ಮಲ್ ನಿರ್ದೇಶಕರು ಕಾರ್ಯದರ್ಶಿ ಜೆಎಂ ಪುಟ್ಟರಾಜು ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಮೇಡಮ್, ಚೆನ್ನೈನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಜೆಎಂ ಪುಟ್ಟರಾಜು ಅಂತ ಸೆಕ್ರೆಟರಿ. ಅವ್ರು ಏನು ಮಾಡೋರು ಅಂದರೆ, ಡೈಲಿ ಈಗ ಯಾರಾದರೂ ರೈತಗಳು ಬಂದು ಡೈರಿಗೆ ಹಾಲು ಹಾಕ್ತಾರೆ. ಇವ್ರು ಹಾಕ್ದಾಗ ಏನು ಮಾಡ್ತಾರೆ, ಈ ಲೋಕಲ್ ಸೇಲ್ ಅಂತ ಮಾಡ್ತಾರೆ. ಈ ಲೋಕಲ್ ಸೇಲ್ ಮಾಡಿದಾಗ ಏನು ಮಾಡ್ತಾರೆ, ಅವ್ರು ಸ್ಲಿಪ್ ಕೊಡಬೇಕು. ಒಂದು ಲೀಟ್ರಿಗೆ ಒಂಥರ ವೈಟ್ ಸ್ಲಿಪ್ ಬರ್ತದೆ, ಅರ್ಧ ಲೀಟ್ರಿಗೆ ಯೆಲ್ಲೋ ಕಲರು ಮತ್ತೆ ಪಿಂಕ್ ಕಲರ್ ಒಂದು ಸ್ಲಿಪ್ ಇದೆ. ಇವ್ರು ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಈಗ ಯಾರು ತಗೊಳಕ್ ಬರ್ತಾರ ಲೋಕಲ್ ಸೇಲು, ಈಗ ಮಕ್ಳಿಗೆ ಒಳ್ಳೆ ಆರೋಗ್ಯ ಇರ್ತದೆ ಅಂದ್ಬಿಟ್ಟು ಡೈರಿಗೆ ಬಂದು ಹಾಲು ತಗೊಳಕ್ ಬರ್ತಾರೆ. ಈಗಪ್ಪ ಏನ್ ಮಾಡ್ತಾನೆ ಸೆಕ್ರೆಟರಿ ಅಂದ್ರೆ, ಆ ಸ್ಲಿಪ್ ಕೆಲವ್ರಿಗೆ ಏನೋ ಸ್ಟ್ರಿಕ್ಟ್ ಬಂದವ್ರಿಗೆ ಸ್ಲಿಪ್ ಅವ್ರಿಗೂ ಕೊಟ್ಬಿಡ್ತಾರೆ. ಆ ಸ್ಲಿಪ್ ಏನ್ ಮಾಡ್ತಾರೆ, ಪಾಪ ಮನೆ ತಗೊಂಡೋಗಲ್ಲ ಅವರು, ಅಲ್ಲಿ ಎಸ್ಬಿಟ್ಟಿರ್ತಾರೆ. ತಿರ್ಗಿ ಅವ್ರೆಲ್ಲ ಹೋದ್ಮೇಲೆ ಏನ್ ಮಾಡ್ತಾನೆ, ಜೋಡ್ಸ್ಕೊಂಬರ್ತಾನೆ. ಜೋಡ್ಸ್ಕೊಂಬಂದು ಏನ್ ಮಾಡ್ತಾನೆ, ಆ ಸ್ಲಿಪ್ ಹೊಸ ಸ್ಲಿಪ್ಗಳು ಇರ್ತಾವಲ್ಲ ಅದ್ರ ಕೆಳಗಡೆ ಇಕ್ಕಂತಾನೆ. ಕೆಳಗಡೆ ಇಕ್ಕೊಂಡು ಕೆಲವ್ರು ಯಾರು ಅಮಾಯಕರು ಬರ್ತಾರೆ, ಯಾರು ಗೊತ್ತಿಲ್ಲದವ್ರು ಪಾಪ ಬಡಿಗೆ ಬಂದ್ರೆ ಯಾರು ಬರ್ತಾರೆ. ಅಂದ್ರಿಗೆ ಆ ಸ್ಲಿಪ್ ಕೊಟ್ಬಿಟ್ಟು 50 ರೂಪಾಯಿ 1 ಲೀಟರ್ಗೆ ಹೊಡೆದೇ ಜೋಬಲ್ಲಿ ಇಕ್ಕಂತಾನೆ ಅಂತದಾಯ್ತಾ. ಇನ್ನೂ ಕೆಲವ್ರು ಏನ್ ಮಾಡ್ತಾರೆ, ಅಮಾಯಕರು ಬಂದವ್ರಿಗೆ ಸ್ಲಿಪ್ ಬರೆಯೋದೇ ಇಲ್ಲ, ಹಂಗೆ ಹಾಕಿ ಕೊಟ್ಬಿಡ್ತಾನೆ. ಅದನ್ನ ಡಸ್ಟ್ಬಿನ್ಗೆ ಹಾಕತರ ಸುಮ್ಮನೆ ಹಾಕಿ ಹೊಡೆಯೋದು. ಯಾರು ಈ ಕ್ಯಾಮ್ರಾ ಐತಲ್ಲ ಮೇಗಡೆ CC ಕ್ಯಾಮ್ರಾ ರೆಕಾರ್ಡ್ ಆಗ್ಬಿಡ್ತದೆ ಅಂದ್ಬಿಟ್ಟು ಡಸ್ಟ್ಬಿನ್ಗೆ ಹಾಕತರ ಸುಮ್ಮನೆ ಹಾಕಿ ಹೊಡ್ತಾನೆ. ಆ 3 ಸ್ಲಿಪ್ ಅಲ್ಲೇ ಇರ್ತದೆ. ಈಗ ಸುಮ್ಮನೆ ಹಿಂಗಂತಾನೆ, ಹಿಂಗ ಕ್ಯಾಮ್ರಾ ಕಾಣಲಿ ಅಂದ್ಬಿಟ್ಟು ಹಿಂಗಂತಾನೆ ಆ ಡಸ್ಟ್ಬಿನ್ ಹಾಕತಾರ. ಅದೆಲ್ಲ ಅಂತ ವಿಡಿಯೋ ಇದೆ, ನಿಮ್ಗೆಲ್ಲ ವಿಡಿಯೋ ಸಮೇತ ಕೊಡ್ತೀನಿ. ಆಮೇಲೆ ಇನ್ನೊಂದು ಏನ್ ಮಾಡ್ತಾನೆ ಅಂದ್ರೆ, ಈಗ ರೈತರುಗಳು ಪಾಪ ಸ್ಕೂಲ್ಗೆ ಸ್ವೀಟ್ಸ್ ಅಂತ ಬರ್ತದೆ, ಅದು ಫುಡ್ ಆಫೀಸ್ ಇಂದ ಅಲ್ಲಿ ಬರ್ತದೆ ಡೈರಿಗೆ. ಅದನ್ನ ಪರ್ಚೇಸಿಂಗ್ ಮಾಡಕ್ಕೆ ಮಾಮೂಲಿ ಬಿಲ್ಲಲ್ಲಿ ಇಳ್ಕೊಳ್ಳಿ ಅಂತ ಹೇಳಿರ್ತಾರೆ ರೈತರು. ಇವ್ರು ಏನ್ ಮಾಡ್ತಾನೆ ಸೆಕ್ರೆಟರಿ, 2 ಮೂಟೆ ಹೋಗಿ ಅವ್ರ ಪಾಪ 2 ಮೂಟೆ ತಗೊಳ್ತಾರೆ, ಇದೊಂದು ಮೂಟೆ ಎಕ್ಸ್ಟ್ರಾ ಬರ್ಬಿಡ್ತಾರೆ 3 ಮೂಟೆ ಅಂತ. ಅದರಲ್ಲೂ 1 ಮೂಟೆ ದುಡ್ಡು ಹೊಡಿತಾನೆ, ಇಲ್ಲೂ ಅಲ್ಲಿ ಲೀಟರ್ ಗಟ್ಲೆ ಹೊಡಿತಾನೆ. ತಿರ್ಗಿ ಮನೆಗೆ ಏನ್ ಮಾಡ್ತಾನೆ, ಬಾಟ್ಲು ತಗೊಂಬರ್ತಾನೆ. ಆ ಬಾಟ್ಲು ಸುತ್ತ ಕವರ್ ಕಟ್ಬಿಟ್ಟು ಏನು ಗೊತ್ತಿಲ್ಲ ಮಳ್ಳೊಂದ್ ತರ ಈ ಡಸ್ಟ್ಬಿನ್ ಬಕೆಟ್ ಇರ್ತಲ್ಲ, ಆ ಬಕೆಟ್ ಒಳಗೆ ಇಕ್ಬಿಟ್ಟು ಆ ತುಂಬಿರ ಹಾಲನ್ನ ತಗೊಂಡು ಗಾಡಿ ಡಿಕ್ಕಿಲಿ ಇಕ್ತಾನೆ. ಆ ತಗೊಂಡು ಮನೆಗೆ ಕೊಡ್ತಾನೆ. ಮನೆಗೆ ಇನ್ನೇನು ಇಲ್ಲೆಲ್ಲ ನಾವು ಸಾಯ್ಬೇಕು, ಬೆಳಿಗ್ಗೆ ಒಂದು ಕೂಬೇಕು, ಬೆಳಗಿಂದ ರಾತ್ರಿ ಬೆಳಗಿಂದ 4 ಗಂಟೆಗೆ ಎತ್ತಿ ತಣ್ಣೀರ್ ಕೈ ಇಕ್ಬೇಕು. ಅವು ಪಾವು ಚೇಳು ಅವು ಕೈಲಿ ಅವನು ಬಂದ್ರೆ ಒಂದು ಕೂಯ್ಬೇಕಾದ್ರೆ ಕಚ್ಚಿಸ್ಕೊಬೇಕು, ಅಲ್ಲೇ ಸಾಯ್ಬೇಕು. ಇವ್ರು ಆರಾಮಾಗಿ ಹಾಲುಗೆಲ್ಲ ತಗೊಂಡೋಗಿಲ್ಲೇ ಮೋದಿ ಮಸ್ತಿ ಮಾಡೋದು. ಯಾರು ಸೆಕ್ರೆಟರಿ ಮೋದಿ ಮಸ್ತಿ ಮಾಡಿ ಮಕ್ಳಿಗೆಲ್ಲ ಚೆನ್ನಾಗಿರ್ಲಿ ಆರೋಗ್ಯವಾಗಿರ್ಲಿ ಅಂದ್ಬಿಟ್ಟು ಫ್ರೆಶ್ ಹಾಲು ತಗೊಂಡೋಗಿ ಕೊಡ್ತಾರೆ. ಬೆಳಿಗ್ಗೆ 2 ಲೀಟ್ರು, ಸಾಯಂಕಾಲ 2 ಲೀಟ್ರು. ಅದಕ್ಕೆ ಈ ಕೂಡಲೇ ಇನ್ಮೇಲೆ ಕ್ರಮ ಜರುಗಿಸ್ಬೇಕು. ಆಮೇಲೆ ಈ ಸೇವೆಯಿಂದ ಇಮಿಡಿಯೇಟ್ಲಿ ಕಿತ್ತಾಕ್ಬೇಕು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.